ನಾವು ವಾಸಿಸುತ್ತಿರುವ ಈ ವಿಶ್ವವನ್ನು ನಿರ್ಮಾಣ ಮಾಡಿದವರು ಯಾರು? ಅದು ಹೇಗೆ ನಿರ್ಮಾಣವಾಯಿತು? ಯಾರಿಂದ ನಿರ್ಮಾಣವಾಯಿತು? ಸೃಷ್ಟಿಶಕ್ತಿ, ಪ್ರಕೃತಿ, ಪಂಚಮಹಾಭೂತ, ದೇವರು, ಪರಮಾತ್ಮ ಯಾವ ಹೆಸರಿನಿಂದ ಬೇಕಾದರೂ ಕೂಡ ಕರೆಯಿರಿ, ನಿಸರ್ಗ, ಹೀಗೆ. ಇದನ್ನು ಕುರಿತು ಜೋಗ ಜಲಪಾತದಲ್ಲಿ ತಪಸ್ಸು ಮಾಡುತ್ತಿರುವ ಅಲ್ಲಮ ಪ್ರಭುದೇವರು ಅನಂತ ವಿಶ್ವವನ್ನು ನೋಡಿ ಈ ವಚನವನ್ನು ಬರೆದಿದ್ದಾರೆ. ಆದಿ ಆಧಾರ ಇಲ್ಲದೊಂದು, ತನಗೊಂದು ಆದಿ ಇಲ್ಲದೆ, ತನಗೊಂದು ಆಧಾರವಿಲ್ಲದೆ, ಹಮ್ಮು ಬೆಮ್ಮುಗಳು ಇಲ್ಲದಂದು, ಅಂದರೆ ಸೂರ್ಯನ ಕಿರಣಗಳು, ಸುಳಿಯುವ ಗಾಳಿ ಇವೇನೂ ಇಲ್ಲದಂದು, ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಹಲ್ಲು ನೋವು, ಹುಳುಕು ಹಲ್ಲು, ಶಿವದಂತಕಾಂತಿ ಬಳಸಿ ನಗುತ್ತಾ ಇರಿ. ಈ ವಚನವನ್ನು ಧಾರಾವಾಹಿ ರೂಪದಲ್ಲಿ ತಿಳಿದುಕೊಳ್ಳೋಣ. ಸಂಚಿಕೆ 3. ಆದಿ ಆಧಾರ ಇಲ್ಲದಂದು. ನಮಗೆಲ್ಲ ಆದಿ ಆಧಾರ ಇರ್ತದೆ. ತಂದೆ ತಾಯಿ, ಊರು, ಭೂಮಿ, ಮನೆ, ವಾಸ, ಹೀಗೆ. ಆದರೆ ಇಷ್ಟೆಲ್ಲ ಜಗತ್ತನ್ನು ನಿರ್ಮಾಣ ಮಾಡಿದಂಥ ಪರಮಾತ್ಮನಿಗೆ ಅಥವಾ ಸೃಷ್ಟಿಶಕ್ತಿಗೆ ಮೂಲ ಯಾವುದು? ಕಾರಣ ಯಾರು? ಮತ್ತು ಇವೆಲ್ಲ ಈಗ ನಾವು ಅನ್ನ ಮಾಡೋಕ್ಕೆ ಅಕ್ಕಿ, ನೀರು, ಹಿಂಗೆ ಎಲ್ಲ ಬೇಕಾದ ವಸ್ತುಗಳನ್ನು ತರ್ತೀವಿ. ಇಷ್ಟೆಲ್ಲ ಜಗತ್ತು ನಿರ್ಮಾಣ ಮಾಡೋಕ್ಕೆ ವಸ್ತುಗಳನ್ನು ದೇವರು, ಸೃಷ್ಟಿಶಕ್ತಿ, ಪರಮಾತ್ಮ ಎಲ್ಲಿಂದ ತಂದ? ಇಂಥ ಅನೇಕ ಪ್ರಶ್ನೆಗಳನ್ನು ಹಾಕಿಕೊಂಡು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಸೃಷ್ಟಿಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದಾರೆ. ಹಮ್ಮು ಬಿಮ್ಮುಗಳು ಇಲ್ಲದಂದು, ಸುರಾಳ ನಿರಾಳ ಇಲ್ಲದಂದು. ಏನು ಹಾಗಂದರೆ ಹಮ್ಮು ಬಿಮ್ಮುಗಳು ಎಂಬುದಾಗಿ ಹೇಳಿದರೆ, ಈಗ ಒಲೆ ಮೇಲೆ ಅಡುಗೆ ಮಾಡೋಕ್ಕೆ ಇಡ್ತೀವಿ. ಸ್ಟವ್ ಹಚ್ಚೋಕ್ಕೆ ಮುಂಚೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕುಕ್ಕರಲ್ಲಿಟ್ಟು ಪಾತ್ರೆಯನ್ನು ಮುಚ್ಚಿ ಅಡುಗೆ ಸ್ಟವ್ ಮೇಲೆ ಇಡ್ತೀವಿ. ಸ್ಟವ್ ಮೇಲೆ ಇಡುವವರೆವಿಗೆ, ಎಲ್ಲ ಸಿದ್ಧಪಡಿಸುವವರೆವಿಗೆ ಅದೇನದು ಹಮ್ಮು ಬಿಮ್ಮುಗಳು ಇಲ್ಲ. ಸ್ಟವ್ ಹಚ್ಚಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿ ಕುಕ್ಕರ್ ಇಟ್ಟರೂ ಕೂಡ ಅಲ್ಲೇನು ಕ್ರಿಯೆ ಇಲ್ಲ. ಸ್ಟವ್ ಹಚ್ಚಿಬಿಟ್ರೆ ಆಗ ಕುಕ್ಕರ್ಲಿದ್ದದ್ದು ಏನಾಗುತ್ತೆ? ಬೇಯಕ್ಕೆ ಶುರುವಾಗುತ್ತೆ ಬಿಸಿಯಿಂದ. ಹಾಗೆ ಈ ಸೃಷ್ಟಿ ಏನಿದೆಯಲ್ಲ, ಇಂಥೆಲ್ಲ ವಸ್ತುಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ಅವುಗಳನ್ನು ನಿರ್ಮಾಣ ಮಾಡುವ ಮರು ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಹಮ್ಮು ಬಿಮ್ಮುಗಳು ಇಲ್ಲದಂದು ಎಂಬುದಾಗಿ ಅರ್ಥ. ಸುರಾಳ ನಿರಾಳ ಇಲ್ಲದಂದು. ಸುರಾಳ ನಿರಾಳ ಎಂಬುದಾಗಿ ಹೇಳಿದರೆ ಏನು? ರೈತರು ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡೋಕ್ಕೆ ಮುಂಚೆ ಆ ಹೊಲ ಏನಿರ್ತತೆ, ಕಳೆ ಬೆಳ್ಕೊಂಡಿರ್ತತೆ, ಅದು ಒಂದು ರೀತಿ ತಾನಾಗಿ ಇರ್ತತೆ. ಅಂಥ ಭೂಮಿಯನ್ನು ರೈತ ಏನು ಮಾಡ್ತಾನೆ? ಹರಗ್ತಾನೆ. ಕುಂಟೆ ಹೊಡೆದು, ಒಲವೆ ಹೊಡೆದು, ಮತ್ತೊಂದು ಮಾಡಿ, ಉಳುಮೆ ಮಾಡಿ, ಇದೆಲ್ಲ ಏನಿದೆಯಲ್ಲ, ಇವು ಭತ್ತ ಬೆಳೆ ಬೆಳಿಲಿಕ್ಕೆ ಭೂಮಿಯನ್ನು ಹಸನು ಮಾಡ್ತಕ್ಕಂಥ ಪ್ರಕ್ರಿಯೆ. ಇದಕ್ಕೇನಂತಾರೆ? ಸುರಾಳ ಅಂತ. ಈ ಪ್ರಕ್ರಿಯೆ ಮಾಡೋಕ್ಕೆ ಮುಂಚೆ ಭೂಮಿ ಹೆಂಗಿತ್ತು? ರೈತ ಭೂಮಿ ನೋಡದೆ ಹೋದರೆ ಅದು ಇಲ್ದಂಗಿತ್ತು. ನಿರಾಳ ಭೂಮಿ ಹೇಗಿತ್ತು? ತನ್ನ ಪಾಡಕ್ಕೆ ತಾನು ನಿರಾಳವಾಗಿ ಕಚ್ಚೆ ಆಗಿ ಕಳೆ ಪಳೆ ಎಲ್ಲ ಬೆಳ್ಕೊಂಡಿತ್ತು. ಅಂದ್ರೇನು? ಸುರಾಳ ನಿರಾಳವಿಲ್ಲದಂದು ಎಂಬುದಾಗಿ ಹೇಳಿದರೆ, ಭೂಮಿ ಅಥವಾ ಕಬ್ಬನ ಗದ್ದೆ ರೈತ ಬೇಸಾಯ ಉಳುಮೆ ಮಾಡೋಕ್ಕೆ ಮುಂಚೆ ತಾನಾಗಿತ್ತು. ಅವನು ಬೇಸಾಯಕ್ಕೆ ತೊಡಕೊಂಡ್ಮೇಲೆ ಅಲ್ಲಿ ಸುರಾಳನೂ ಆರಂಭ ಆಯಿತು, ನಿರಾಳನೂ ಆರಂಭ ಆಯಿತು. ಈ ಪೂರ್ವದ ಸ್ಥಿತಿ ಹಮ್ಮು ಬಿಮ್ಮು. ಆ ಪೂರ್ವದ ಸ್ಥಿತಿ ಆದಿ ಆಧಾರ ಇಲ್ಲದ ಸ್ಥಿತಿ. ಇದು ಅಲ್ಲಮ ಪ್ರಭುದೇವರ ಸೃಷ್ಟಿಯ ಚಿಂತನೆ. ಶೂನ್ಯ ನಿಶೂನ್ಯವಿಲ್ಲದಂದು, ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳ ಇಲ್ಲದಂದು, ಶೂನ್ಯ ನಿಶೂನ್ಯ ಇಲ್ಲದಂದು. ಶೂನ್ಯ ಅಂದರೆ ಶಬ್ದಶಃ ಅರ್ಥ ಸೊನ್ನೆ. ಶೂನ್ಯ ಅಂದರೆ ಶಬ್ದಶಃ ಅರ್ಥ ಪರಮಾತ್ಮ, ಪರಬ್ರಹ್ಮ. ನಿಶೂನ್ಯ ಎಂಬುದಾಗಿ ಹೇಳಿದರೆ ಅವನು ಪರಮಾತ್ಮ ಸ್ಥಿತಿಯನ್ನಾಗಲಿ, ಪರಮಾರ್ಥ ಅನ್ನೋ ಸ್ಥಿತಿಯನ್ನಾಗಲಿ, ಅವನು ಒಡೆಯ ಕರ್ತ ಎನ್ನುವ ಸ್ಥಿತಿಯನ್ನಾಗಲಿ ಪಡೆಯುವ ಪೂರ್ವದಲ್ಲಿ ಇದ್ದಂಥ ಸ್ಥಿತಿ ಅದೇ ಜಗತ್ತು, ಅದೇ ಅನಾದಿ, ಅದೇ ಆದಿ. ಹೀಗೆ ಅಲ್ಲಮ ಪ್ರಭುದೇವರು ಈ ಸೃಷ್ಟಿಶಕ್ತಿಯ ಮೂಲ, ಅದರ ಶಕ್ತಿ, ಅದರ ಕಾರಣ, ಅದರ ಕ್ರಿಯೆ, ಅದರ ಚಟುವಟಿಕೆ
ಎಲ್ಲವನ್ನೂ ಕೂಡ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಹಲ್ಲು ನೋವು ಹುಳುಕು ಹಲ್ಲು ಇದೆಯೇ? ಶಿವದಂತಕಾಂತಿಯನ್ನು ಬಳಸಿ ನಗುತ್ತಾ ಇರಿ. ಆರೋಗ್ಯ, ಉತ್ಸಾಹ, ಉಲ್ಲಾಸ, ಕ್ರಿಯಾಶಾಲಿಯಾಗಿ ಜೀವನದಲ್ಲಿ ತೊಡಗಿಕೊಳ್ಳಲು ಧ್ಯಾನ, ಯೋಗ ಕಲಿಯಿರಿ. ಉಲ್ಲಾಸ, ಉತ್ಸಾಹ ಪಡೆಯಿರಿ, ನೋಂದಾಯಿಸಿ. ಸಚರಾಚರವೆಲ್ಲ ರಚನೆಗೆ ಬಾರದಂದು, ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳ ಇಲ್ಲದಂದು, ಶೂನ್ಯ ನಿಶೂನ್ಯ ಇಲ್ಲದಂದು, ಸಚರಾಚರ ರಚನೆಗೆ ಬಾರದಂದು, ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಇಡೀ ವಚನವನ್ನು ಮತ್ತೊಮ್ಮೆ ನಾವು ಅವಲೋಕನವನ್ನು ಮಾಡಿದರೆ ಹಂತ ಹಂತವಾಗಿ ಸೃಷ್ಟಿ ಹೇಗೆ ಅದು ಬೆಳವಣಿಗೆಯನ್ನು, ಕ್ರಿಯಾಶಾಲಿತ್ವವನ್ನು ಪಡೆದುಕೊಂಡು ಬಂದಿದೆ ಎನ್ನುವುದನ್ನು ಅಲ್ಲಮಪ್ರಭುದೇವರು ತಮಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ತಾವು ಅರ್ಥ ಮಾಡಿಕೊಂಡಂಥ ದಾರಿಯನ್ನು ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಹೀಗೆ ಈ ಸೃಷ್ಟಿ ಶಕ್ತಿ ಅನ್ನತಕ್ಕಂಥದ್ದು ಏನಿದೆಯಲ್ಲ, ನಾವು ನೋಡ್ತಾ ಇರ್ತಕ್ಕಂಥ ಜಗತ್ತು ತನಗೊಂದು ಆದಿ ಇಲ್ಲ, ತನಗೊಂದು ಆಧಾರ ಇಲ್ಲ. ನಮಗೆ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಅಮ್ಮನಿಗೆ ಅವರ ಅಪ್ಪ ಅಮ್ಮ ಇದ್ದಾರೆ, ಅವರಪ್ಪ ಅಮ್ಮನಿಗೆ ಅವರಪ್ಪ ಅಮ್ಮ ಇದ್ದಾರೆ. ಆದರೆ ಈ ಪರಮಾತ್ಮನಿಗೆ, ಈ ಸೃಷ್ಟಿಗೆ, ಈ ಪ್ರಕೃತಿಗೆ, ಈ ನಿಸರ್ಗಕ್ಕೆ ಕಾರಣ ಯಾವುದು? ಅದು ಹೇಗೆ ಇಷ್ಟೆಲ್ಲ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಈ ಪಂಚಮಹಾಭೂತಗಳನ್ನೆಲ್ಲ, ಸಚರಾಚರ ನಕ್ಷತ್ರಗಳನ್ನೆಲ್ಲ ಹೇಗೆ ನಿರ್ಮಾಣ ಮಾಡಿತು? ಸೂರ್ಯ ಚಂದ್ರರು ಎಲ್ಲಿಂದ ಬಂದರು? ಹೀಗೆ ಅಲ್ಲಮಪ್ರಭುದೇವರು ಸೃಷ್ಟಿಯನ್ನು ತಿಳಿಯಲು ಪ್ರಯತ್ನ ಮಾಡಿದ್ದಾರೆ. ಹಲ್ಲು ನೋವು ಹುಳುಕು ಹಲ್ಲು ಇದೆಯೇ? ಶಿವದಂತಕಾಂತಿಯನ್ನು ಬಳಸಿ. ವಿಡಿಯೋ ಇಷ್ಟವಾದರೆ ಇತರರಿಗೂ ಶೇರ್ ಮಾಡಿ. ಆರೋಗ್ಯ, ಉತ್ಸಾಹ, ಉಲ್ಲಾಸ ಪಡೆಯಲು ಧ್ಯಾನ, ಯೋಗಕ್ಕೆ ಬನ್ನಿ. ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಕ್ಕಂಥವರು ಬನ್ನಿ, ಧ್ಯಾನ, ಯೋಗ ಕಲಿಯಿರಿ. ಮಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಈಗ ದಂಪತಿಗಳು ಲಗ್ನ ಆಗುವ ಪೂರ್ವದಲ್ಲಿ ಪತಿ ಒಬ್ಬನೇ ಉದ್ಯೋಗಿಯಾಗಿರ್ತಾರೆ, ಪತ್ನಿ ಬೇರೆಲ್ಲ ಉದ್ಯೋಗಿಯಾಗಿ ಅಥವಾ ತಂದೆ ತಾಯಿಯ ಮನೆಯಲ್ಲಿ ಇರ್ತಾರೆ. ಇವರಿಬ್ಬರು ಪರಿಚಯ ಆದಮೇಲೆ ಲಗ್ನ ಮಾಡಿಕೊಳ್ತಾರೆ ಅಂದ್ರೇನು, ಆಗ ಅವರು ದಂಪತಿಗಳಾಗ್ತಾರೆ. ಮುಂದೆ ಅವರು ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅಂದರೆ ಸೃಷ್ಟಿಶಕ್ತಿ ಅವರಿಂದ ನಿರ್ಮಾಣ ಆಗ್ತದೆ. ಮೊದಲು ಒಬ್ಬೊಬ್ಬರೇ ಇದ್ದರು, ಆಮೇಲೆ ಇಬ್ಬರಾದರು, ನಂತರ ಇವರಿಬ್ಬರಿಂದ ಮತ್ತೆ ಇನ್ನೊಂದು ಶಕ್ತಿ ನಿರ್ಮಾಣವಾಯಿತು. ಇದು ಸೃಷ್ಟಿಯ ಪ್ರಕ್ರಿಯೆ. ಇದನ್ನು ಅಲ್ಲಮಪ್ರಭುದೇವರು ಸಚರಾಚರವೆಲ್ಲ ರಚನೆಗೆ ಬಾರದಂದು, ನಾವು ಈಗೇನು ಕಾಣ್ತಾ ಇರ್ತಕ್ಕಂಥ ಜಗತ್ತಿದೆಯಲ್ಲ, ಇದು ಹೇಗೆ ನಿರ್ಮಾಣವಾಯಿತು? ಯಾರಿಂದ ನಿರ್ಮಾಣವಾಯಿತು? ಯಾಕೆ ನಿರ್ಮಾಣವಾಯಿತು? ಹೇಗೆ ನಿರ್ಮಾಣವಾಯಿತು? ಹೀಗೆ ತಪಸ್ಸಿನ ಕಾಲಕ್ಕೆ ನಾನು ಎಲ್ಲಿಂದ ಬಂದೆ? ನನಗೆ ಈ ದುಃಖಗಳು ಯಾಕೆ? ನಾನು ಈ ಜಗತ್ತಿನಲ್ಲಿ ಎಲ್ಲಿಯವರೆಗೆ ಇರ್ತೇನೆ? ಇನ್ನೂ ಎಲ್ಲಿಯವರೆಗೆ ಜಗತ್ತಿನಲ್ಲಿ ನಾನು ಜನ್ಮಗಳಲ್ಲಿ ಬರ್ತಾ ಇದ್ದೇನೆ? ಪಾಪ ಪುಣ್ಯ ಇದೆಯೇ ತಿಳಿಯಲು